ನಮಸ್ಕಾರ. ಇವತ್ತು ನಾನು ನಿಮಗೆ ಮಸಾಲೆ ರಸ್ಕ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಗ್ಯಾಸ್ ಸ್ಟವ್ ಹಚ್ಕೊಂಡಿದ್ದೀನಿ. ಅದರ ಮೇಲೆ ಒಂದು ಬಾಣಲಿನ ಇಟ್ಕೊಂಡೆ. ಇವಾಗ ಬಿಸಿ ಆಗ್ತಾ ಇದೆ. ನೋಡಿ, 1 ಕಪ್ಪು ಕಡಲೆ ಬೀಜನ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರಿದುಕೊಳ್ಳೋಣ. ಈ ರಸ್ಕು ಹಾಗೆ ತಿನ್ನೋಕ್ಕಿಂತ ಟೀ ಕಾಫಿ ಜೊತೆಗೆ ಈ ರೀತಿ ಮಸಾಲೆ ರಸ್ಕ್ ಮಾಡ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಮಾಡಿ ತಿನ್ನಿ. ನೋಡಿ, ಹುರಿತಾ ಇದ್ದೀನಿ. ಹುರಿದಾಯಿತು. ಇವಾಗ ನೋಡಿ, ಅದ್ರ ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. 1 ಬಟ್ಲು ಕಡಲೆ ಬೀಜ, ಆಮೇಲೆ 1 ಬಟ್ಲು ಹುರಿಗಡಲೆ, ಅಚ್ಚ ಖಾರದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವನ್ನು ತಗೊತಾ ಇದ್ದೀನಿ. ನೋಡಿ, ಇಷ್ಟು. ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಇವಾಗ ಪೌಡ್ರು ರೆಡಿ ಆಯಿತು ನಮ್ಮದು. ನೋಡಿ, ಈ ರೀತಿ ಬರುತ್ತೆ. ಈಗ ರಸ್ಕ್ ತಗೊಂಡಿದ್ದೀನಿ. ಬಾಣಲೆಯಲ್ಲಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೋಡಿ, ಬಿಸಿ ಆಗ್ತಾ ಇದೆಯಾ ಅಂತ. ನೋಡಿ, ಹಾಕ್ತೆ ರಸ್ಕ್ನ. ಜಸ್ಟ್ ಬಿಸಿ ಆಗ್ತಿದ್ದಂಗೆ ಅದನ್ನ ರಸ್ಕ್ನ ಹಾಕ್ಕೊಂಬಿಟ್ಟು ತಕ್ಷಣಕ್ಕೆ ತೆಗಿಬೋದು. ಇಲ್ಲಾಂದರೆ ತುಂಬಾ ಎಣ್ಣೆನ ಹೀರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದು ತುಂಬ ಹೊತ್ತು ಫ್ರೈ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಫಾಸ್ಟಾಗಿಯೇ ಒಂದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನೀವು ತೆಗೆದುಬಿಟ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ, ರಸ್ಕು ಈ ರೀತಿಯಾಗಿದೆ. ಬಿಸಿ ಇರ್ತಾನೆ ಏನು ಮಾಡಿದ್ದೀವಲ್ಲ ಈ ಪೌಡ್ರನ್ನ ಹಾಕ್ಕೊಂಡು ಎಲ್ಲ ಕಡೆ ಅಪ್ಲೈ ಮಾಡೋಣ. ನೋಡಿ, ನೀಟಾಗಿ ಅದಕ್ಕೆ ಅಪ್ಲೈ ಮಾಡಬೇಕು. ಈಗ ನೋಡಿ, ಸೈಡೆಲ್ಲ ನಾನು ಹಚ್ಚಿ ಇಟ್ಕೊತಾ ಇದ್ದೀನಿ ಅದಕ್ಕೆ. ಇವಾಗ ನಮ್ಮ ರಸ್ಕು ರೆಡಿ ಆಯಿತು. ನೋಡಿ, ನೋಡೋಕ್ಕೂ ಕಲರ್ಫುಲ್ಲಾಗಿದೆ, ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ನೀವು ಮಾಡಿ ತಿನ್ಬೋದು.